ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾವಿನ ಹಣ್ಣಿನಿಂದ ತೆಂಗಿನ ಹಾಲು ಬಳಸದೆ ರಸಾಯನ ಮಾಡುವುದು ಹೇಗೆಂದು ತಿಳಿಸಿಕೊಡುತ್ತೇನೆ, ಬನ್ನಿ. ಇಲ್ಲಿ ನಾನು ಮಲ್ಲಿಕಾ ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಇದು ನನ್ನ ಊರಿನಲ್ಲಿ ಆದ ಮಾವಿನ ಹಣ್ಣು. ಹಾಗೆ ಹಾಲು ಬೇಕು, ಹಸುವಿನ ಹಾಲು, ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಹಾಗೆ ಚಿಟಿಕೆ ಉಪ್ಪು, ಇಷ್ಟೇ ಸಾಮಾನು ಬೇಕಾಗುವುದು. ಹಾಗೆ ಟೇಸ್ಟಿಗೆ ಇನ್ನೂ ಸೇರಿಸಬೇಕು ಅಂತ ಹೇಳಿದರೆ ಏಲಕ್ಕಿಯನ್ನು ಕೂಡ ಸೇರಿಸಬಹುದು. ಈಗ ಮಾವಿನ ಹಣ್ಣನ್ನು ನಾನಿಲ್ಲಿ ಒಂದೇ ತಗೊಳ್ಳೋದು. ಮಾವಿನ ಹಣ್ಣು ಒಂದು ಮಾವಿನ ಹಣ್ಣಿನಿಂದ 4ರಿಂದ 5 ಜನರಿಗೆ ಧಾರಾಳವಾಗಿ ತಿನ್ನಬಹುದು. ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನಿದನ್ನು ನಾವು ಚಿಕ್ಕ ಚಿಕ್ಕ ಪೀಸಿನ ಹಾಗೆ ಮಾಡಿ ಇಟ್ಟುಕೊಳ್ಳೋಣ. ಈ ರೀತಿಯಾಗಿ ಪೀಸ್ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಮಾವಿನ ಹಣ್ಣಿನ ಬೀಜದಲ್ಲಿರುವ ಸೈಡಿನಲ್ಲಿರುವ ಪಲ್ಪು ನಾವು ಅದನ್ನು ಸಪರೇಟ್ ಮಾಡಿ ಇಡಬೇಕು, ಅಥವಾ ಕೈಯಲ್ಲಿ ಕಿವುಚಿ ಇಟ್ಟರೂ ಆಗ್ಬೋದು. ಈಗ ಈ ರೀತಿಯಾಗಿ ನಾನು ಚೂರಿಯ ಸಹಾಯದಿಂದ ಕಟ್ ಮಾಡಿ ಇಟ್ಟಿದ್ದೇನೆ. ಬೀಜವನ್ನು ಹೀಗೆ ಫುಲ್ ಕ್ಲೀನ್ ಮಾಡಿ ತಗೊಳ್ಬಹುದು. ಇನ್ನು ಈ ಪಲ್ಪನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಇದು ಯಾಕೆ ಈ ರೀತಿ ಮಾಡೋದು ಅಂತ ಹೇಳಿದರೆ, ಸ್ವಲ್ಪ ಥಿಕ್ನೆಸ್ ಕೊಡಲಿಕ್ಕೆ, ರಸಾಯನದ ರುಚಿಯನ್ನು ಕೂಡ ಹೆಚ್ಚಿಸುತ್ತದೆ. ರುಬ್ಬುವಾಗ ಇದಕ್ಕೆ ಈಗ ಹಾಲು ಎಲ್ಲ ಹಾಕಲಿಕ್ಕಿಲ್ಲ, ಸ್ವಲ್ಪ ಹಾಕುವುದು. ಹಾಗೆ ಸಕ್ಕರೆ ರುಚಿಗೆ ತಕ್ಕಷ್ಟು, ನಾನಿಲ್ಲಿ ಒಂದು 5ರಿಂದ 6 ಸ್ಪೂನು ಸಕ್ಕರೆಯನ್ನು ಉಪಯೋಗಿಸಿದ್ದೇನೆ. ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಬೇಕು. ಏಲಕ್ಕಿ ಬೇಕಾದರೆ ಈಗ ರುಬ್ಬುವಾಗಲೇ ಸೇರಿಸಬಹುದು. ರುಬ್ಬಿದ ಮೇಲೆ ಈ ರೀತಿಯಾಗಿ ಪೇಸ್ಟ್ ಸಿಗುತ್ತದೆ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಕಟ್ ಮಾಡಿದ ಮಾವಿನ ಹಣ್ಣನ್ನು ಹಾಕೋಣ. ಈ ರೀತಿ ಮಾವಿನ ಹಣ್ಣುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಮಿಕ್ಸಿ ಜಾರಿಗೆ ಉಳಿದ ಹಾಲನ್ನು ಸೇರಿಸಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಚಿಟಿಕೆ, ತುಂಬ ಬೇಡ, ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಸಿಹಿ ಪದಾರ್ಥವನ್ನು ತಯಾರಿಸುವಾಗ ಸ್ವಲ್ಪ ಉಪ್ಪನ್ನು ಸೇರಿಸುವುದು ಒಳ್ಳೆಯದು. ಸಿಹಿಯ ಅಂಶವನ್ನು ಹೆಚ್ಚಿಸುತ್ತದೆ, ರುಚಿಯನ್ನು ಕೂಡ ಹೆಚ್ಚಿಸುತ್ತದೆ. ಈಗ ಮಾವಿನ ಹಣ್ಣಿನ ರಸಾಯನ ಸವಿಯಲು ಸಿದ್ಧವಾಯಿತು. ತುಂಬ ರುಚಿಯಾದ ಮಾವಿನ ಹಣ್ಣಿನ ರಸಾಯನ. ಒಂದು ಮಾವಿನ ಹಣ್ಣಿನಿಂದ ಸಾಧಾರಣ 4ರಿಂದ 5 ಜನರಿಗೆ ಆರಾಮವಾಗಿ ತಿನ್ನಬಹುದು. ಈಗ ಮಾವಿನ ಹಣ್ಣಿನ ತೆಂಗಿನಕಾಯಿ ಹಾಲು ಬಳಸದೆ ಮಾಡಿದ ರಸಾಯನ ಸವಿಯಲು ಸಿದ್ಧವಾಯಿತು. ಹಾಗೆ ನನ್ನ ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.